ನಮಸ್ಕಾರ. ನಾನು ಡಾಕ್ಟರ್ ಲಲಿತ್, ಸಂಪ್ರದ ಆಸ್ಪತ್ರೆಯಲ್ಲಿ ಆಯುರ್ವೇದ ಹಾಗೂ ಕ್ಯಾನ್ಸರ್ ತಜ್ಞರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಟಾಪಿಕ್, ಆಮೇಲೆ ಹೆಲ್ದಿ ಟಾಪಿಕ್ ಆಲ್ಸೋ, ಇವತ್ತೀಗ ಏನಂತಾರೆ ಒಳ್ಳೆ ಟ್ರೆಂಡಲ್ಲಿ ಇರುವಂಥ ಟಾಪಿಕ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫರ್ಮೆಂಟೆಡ್ ರೈಸ್, ಕನ್ನಡದಲ್ಲಿ ನಾವು ತಂಗಳನ್ನ ಅಂತೀವಿ. ಸೊ ಫಸ್ಟ್ ಆಫ್ ಆಲ್ ಇದ್ರ ಹೆಲ್ತ್ ಬೆನಿಫಿಟ್ಸಿಗೆ ಹೋಗೋಕ್ಕಿಂತ ಮುಂಚೆ ಇದನ್ನ ಹೇಗೆ ತಿನ್ಬೇಕು ಅಥವಾ ಇದನ್ನ ಹೇಗೆ ಮಾಡಬೇಕು ಅದು ಕ್ವಶನ್. ಸೊ ಫಸ್ಟ್ ಆಫ್ ಆಲ್ ಇದನ್ನ ಹೇಗೆ ಮಾಡ್ಬೇಕಂದ್ರೆ, ನಾವು ಹಿಂದಿನ ದಿನದ ಉಳಿದ ಅನ್ನ ಅಥವಾ ಇವತ್ತು ಅನ್ನ ಮಾಡಿರ್ತೀವಿ, ರಾತ್ರಿ ಹೊತ್ತು ಸ್ವಲ್ಪ ಅನ್ನ ಉಳಿದಿರುತ್ತೆ. ಸೊ ಈ ಉಳಿದಿದ್ದ ಅನ್ನದಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕಿ, ಒಳ್ಳೆ ಅರ್ಧನ್ ಪಾಟ್ ಅಂತೀವಿ ನಾವು. ಅರ್ಧನ್ ಪಾಟ್ ಅಂದ್ರೆ ಮಣ್ಣಿನ ಪಾತ್ರೆ. ಸೊ ಈ ಮಣ್ಣಿನ ಪಾತ್ರೆಯಲ್ಲಿ ಉಳ್ದಿದ್ದ ಅನ್ನ ಹಾಕಿಬಿಟ್ಟು, ಒಂದು 2 ಕಪ್ ಅನ್ನ ಹಾಕಿ 2 ಕಪ್ ನೀರು ಹಾಕಿಬಿಟ್ಟು, ಇದನ್ನ ಓವರ್ ನೈಟ್ ಒಂದು 12 ಗಂಟೆ ಕಾಲ, 10 ರಿಂದ 12 ಗಂಟೆಗಳ ಕಾಲ ಇಟ್ಟರೆ, ಓವರ್ ನೈಟ್ ಇಟ್ಟರೆ, ನೆಕ್ಸ್ಟ್ ಡೇ ಅದರಲ್ಲಿ ಸ್ವಲ್ಪ ಫರ್ಮೆಂಟೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಫರ್ಮೆಂಟೇಷನ್ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಅದನ್ನ ನಾವು ಹೇಗೆ ಉಪಯೋಗಿಸ್ತೀವೋ ದಟ್ ಈಸ್ ಕಾಲ್ಡ್ ಫರ್ಮೆಂಟೆಡ್ ರೈಸ್. ಸೊ ಇದು ಸಿಂಪಲ್ ಆಗಿ ಉಳ್ದಿರೋ ಅನ್ನ ತಗೊಳ್ಬೇಕು, ಸ್ವಲ್ಪ ನೀರು ಹಾಕಬೇಕು, ಅದಕ್ಕೆ ಮಣ್ಣಿನ ಪಾತ್ರೆಯಲ್ಲಿ ಓವರ್ ನೈಟ್ ಅದಕ್ಕೆ ಮುಚ್ಚಳ ಹಾಕಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಕನ್ಸ್ಯೂಮ್ ಮಾಡೋದನ್ನ ನಾವು ತಂಗಳನ್ನ ಅಂತೀವಿ, ಆಯ್ತಾ. ಸೊ ಇದು ಏನಂದ್ರೆ ಸ್ವಲ್ಪ ಹುಳಿ ಬಂದಿರುತ್ತೆ, ಅದರಲ್ಲಿ ಫರ್ಮೆಂಟೇಷನ್ ಪ್ರೋಸೆಸ್ ಆಗಿರೋದ್ರಿಂದ ಬ್ಯಾಕ್ಟೀರಿಯಾಸ್ ಎಲ್ಲ ಲೈವ್ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಇದು ಒನ್ ಆಫ್ ದ ಆರೋಗ್ಯಕರ ಆಹಾರ ಅಂತ ನಾವು ಹೇಳಬಹುದು, ಆಯ್ತಾ. ಸೊ ಇದು ಹೇಗೆ ಅಂದ್ರೆ, ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅದನ್ನ ಬೇಕಂದ್ರೆ ಹಿಸುಕಬಹುದು ಅಥವಾ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಸಾಕಷ್ಟು ನಮ್ಮ ಏನಂತಾರೆ ಸ್ವಾದಕ್ಕೆ ಅನುಸಾರವಾಗಿ ಉಪ್ಪು ಅಥವಾ ಸ್ವಲ್ಪ ಹುರಿಗಡ್ಲೆ ಅಥವಾ ಒಗ್ಗರಣೆ ಅಥವಾ ಮೊಸರು ಅಥವಾ ಏನು ಇಲ್ದಲೇನೆ ಜಸ್ಟ್ ಉಪ್ಪಿನಕಾಯಿ ಜೊತೆ ಇದನ್ನ ನಾವು ಮಾರ್ನಿಂಗ್ ತಗೊಳ್ಬಹುದು ಬ್ರೇಕ್ಫಾಸ್ಟಿಗೆ. ಸೊ ಇದನ್ನ ತಗೊಳ್ಳೋದ್ರಿಂದ ಇದರಲ್ಲಿ 108 ಹೆಲ್ತ್ ಬೆನಿಫಿಟ್ಸ್ ಇದೆ, ಆಯ್ತಾ. ಸೊ ಇದನ್ನು ಅಷ್ಟೇ, ನಾವು ಇದರಲ್ಲಿ ಬೇಕಂದ್ರೆ ಸ್ವಲ್ಪ ಕೆಲವು ತರಕಾರಿಗಳನ್ನ ಅಥವಾ ಈರುಳ್ಳಿಯನ್ನ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಟೇಸ್ಟಿಯಾಗಿ ನಾವು ತಿನ್ನಬಹುದು. ಸೊ ಯಾಕೆ ಅಂದ್ರೆ, ಒಂದು ಇದರಲ್ಲಿ ಫರ್ಮೆಂಟೆಡ್ ರೈಸ್ ಒಂದು, ಎರಡನೇದು ನಾವು ಮೊಸರು ಅಥವಾ ಮಜ್ಜಿಗೆ ಹಾಕಿರ್ತೀವಿ, ಮೂರನೇದು ಅದರಲ್ಲಿ ಫರ್ಮೆಂಟೇಷನ್ ಪ್ರೋಸೆಸ್ ಆದಾಗ ಒಳ್ಳೆಯ ಬ್ಯಾಕ್ಟೀರಿಯಾ ಅಂಶಗಳಿರ್ತದೆ ಅದರಲ್ಲಿ. ಆಮೇಲೆ ನಾವು ಕೆಲವು ತರಕಾರಿ ಹಾಕಿದ್ರೆ ನಮಗೆ ತರಕಾರಿ ಬೆನಿಫಿಟ್ ಸಿಗ್ತದೆ. ಹಾಗಾಗಿ ಇದರಲ್ಲಿ ಏನು ಪ್ರೋಸೆಸಿಂಗ್ ಇರೋದಿಲ್ಲ, ಜಾಸ್ತಿ ಆಯಿಲ್ ಹಾಕಿ ಅಥವಾ ತುಂಬಾ ಖಾರ ಹುಳಿ ಹಾಕಿ ಅಥವಾ ಅಡಿಟಿವ್ಸ್ ಅಥವಾ ಪ್ರಿಸರ್ವೇಟಿವ್ಸ್ ಏನು ಹಾಕದಲ್ಲೇ ನ್ಯಾಚುರಲ್ ಆಗಿ ತಯಾರಿಸಲ್ಪಟ್ಟಿರುವುದ ಸಿಂಪಲ್ ಡಿಶ್ ಇದು. ಬಟ್ ಇಟ್ ಈಸ್ ಒನ್ ಆಫ್ ದ ವೆರಿ ಹೆಲ್ದಿ ಡಿಶ್. ಹಾಗಾಗಿ ಇದರಲ್ಲಿ ಆರೋಗ್ಯಕರವಾದ ಬೆನಿಫಿಟ್ಸ್ ಅಥವಾ ಆರೋಗ್ಯವನ್ನು ಪಡ್ಕೊಳ್ಳುವಂತ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಈಗ ಇದರಿಂದ ಏನೇನ್ ಪ್ರಾಪರ್ಟೀಸ್ ಇದೆ ನೋಡೋಣ. ಮೆಡಿಕಲ್ ಪ್ರಾಪರ್ಟೀಸ್, ಒಂದು, ಇದು ಫರ್ಮೆಂಟೆಡ್ ಇರೋದ್ರಿಂದ ಇಟ್ ಕ್ಯಾನ್ ಬಿ ಏನಂತಾರೆ ಒಳ್ಳೆ ಪ್ರೋಬಯೋಟಿಕ್ಸ್ ತರ ಇರ್ಬೋದು. ಪ್ರೋಬಯೋಟಿಕ್ಸ್ ಅಂದ್ರೆ ನಮ್ಮ ಯಾವಾಗಲೂ ನಮ್ಮ ಗಟ್ಟಲ್ಲಿ ಅಥವಾ ಕೋಲೋನಲ್ಲಿ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಇರಬಹುದು ಒಳ್ಳೆಯ ಬ್ಯಾಕ್ಟೀರಿಯಾಗಳಿರ್ತದೆ. ಸೊ ಈ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾನ ರೀಸ್ಟೋರ್ ಮಾಡ್ತದೆ. ಹಾಗಾಗಿ ಈ ಕೋಲೋನ್ ಸಮಸ್ಯೆ ಅಥವಾ ಹೊಟ್ಟೆಯ ಸಮಸ್ಯೆಗಳನ್ನ ನಾವು, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ದೂರ ಇಟ್ಕೋಬಹುದು ಈ ತಂಗಳನ್ನ ತಿನ್ನೋದ್ರಿಂದ. ಸೊ ಇದು ಒನ್ ಕನ್ಸಿಡರ್ ಟು ಬಿ ಒಳ್ಳೆಯ ಒಂದು ಪ್ರೋಬಯೋಟಿಕ್ ಆಹಾರ. ಎರಡನೇದು, ಇದರಲ್ಲಿ ಆಂಥೋಸೈನಿನ್ಸ್ ಇರುತ್ತೆ, ಫ್ಲೇವನಾಯ್ಡ್ಸ್ ಇರುತ್ತೆ. ಸೊ ಇದೆಲ್ಲ ಏನಂತಾರೆ, ಒಂದು ಆಂಟಿ ಆಕ್ಸಿಡೆಂಟ್ಸ್ ಅಂತಾರೆ ಅಥವಾ ಇಮ್ಯುನಿಟಿ ಬೂಸ್ಟರ್ಸ್ ಅಂತಾರೆ ಅಥವಾ ಇದು ಆಂಟಿ ಏಜಿಂಗ್ ಅಂತಾನು ಹೇಳ್ತಾರೆ. ಅದು ಬಿಟ್ಟು ಈ ತಂಗಳನ್ನ ಏನಂತಾರೆ ಮೈಕ್ರೋಫ್ಲೋರಾದಲ್ಲಿ ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಪೊಟೆಂಟ್ ಫುಡ್. ಸೊ ಈ ತಂಗಳನ್ನ ನ್ಯಾಚುರಲಿ ಫರ್ಮೆಂಟ್ ಆಗಿರೋದ್ರಿಂದ ಮೈಕ್ರೋಫ್ಲೋರಾದಲ್ಲಿ ಇದು ರಿಚ್ ಇರ್ತದೆ. ಅದು ಬಿಟ್ಟು ಬಿ ವೈಟಮಿನ್ಸ್ ಇರಬಹುದು ಅಥವಾ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್ ಇರಬಹುದು. ಸೊ ಇದೆಲ್ಲ ಪ್ರಾಪರ್ಟೀಸ್ ಇರೋದ್ರಿಂದ ಈ ಫರ್ಮೆಂಟೆಡ್ ರೈಸ್ ಅಥವಾ ತಂಗಳನ್ನ ಒಂದು ಒಳ್ಳೆಯ ಆರೋಗ್ಯಕರವಾದ ಆಹಾರಕ್ಕೆ ಒಂದು ಉದಾಹರಣೆ. ಸೊ ಇವಾಗ ಇದ್ರದ್ದು ಏನ್ ಬೆನಿಫಿಟ್ಸ್ ಇದೆ ನೋಡೋಣ. ಸೊ ಇದನ್ನ ರಾತ್ರಿ ನಾವು ನೆನೆಸಿಟ್ಟು ಬೆಳಿಗ್ಗೆ ಇದನ್ನ ಸ್ವಲ್ಪ ಒಗ್ಗರಣೆ ಅಥವಾ ಮೊಸರು ಅಥವಾ ಮಜ್ಜಿಗೆ ಸ್ವಲ್ಪ ಉಪ್ಪಿನಕಾಯಿ ಜೊತೆ ತಿನ್ನುವುದರಿಂದ ಇದರಿಂದ 108 ಬೆನಿಫಿಟ್ಸ್ ಇದೆ. ಸೊ ಈ ಬೆನಿಫಿಟ್ಸ್ ಏನು ಅಂತ ಈಗ ಒಂದೊಂದಾಗಿ ನೋಡೋಣ. ಫಸ್ಟ್, ಇದರಲ್ಲಿ ನ್ಯಾಚುರಲ್ ಪ್ರೋಬಯೋಟಿಕ್ಸು ಅಥವಾ ಗಟ್ ಫ್ಲೋರನ್ನ ಎನ್ಹ್ಯಾನ್ಸ್ ಮಾಡೋದ್ರಿಂದ ಎಲ್ಲೋ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೋ, ನಮ್ಮ ವ್ಯಾಧಿ ಕ್ಷಮತ್ವ ಜಾಸ್ತಿ ಆಗುತ್ತೋ, ನಾವು ಸಣ್ಣ ಪುಟ್ಟ ಶೀತ, ಕೆಮ್ಮು, ನೆಗಡಿ ಅಥವಾ ಪದೇ ಪದೇ ಗ್ಯಾಸ್ಟ್ರೈಟಿಸ್ ಆಗೋದು, ಪದೇ
ಪದೇ ಪದೇ ಲೂಸ್ ಮೋಷನ್ ಆಗೋದು ಅಥವಾ ಈಸಿಯಾಗಿ ಫುಡ್ ಇನ್ಫೆಕ್ಷನ್ಗೆ ಪ್ರೋನ್ ಆಗೋದು ಇದರಿಂದ ಅವಾಯ್ಡ್ ಆಗ್ಬೋದು. ಆಮೇಲೆ ಇದಕ್ಕೆ ಇದೊಂಥರ ಏನಂತಾರೆ ಒಳ್ಳೆಯ ಮನೆಮದ್ದು. ಎರಡನೇದು, ಈ ತಂಗಳಹಣ್ಣ ಮೈಕ್ರೋಫ್ಲೋರಾದಲ್ಲಿ ತುಂಬ ರಿಚ್ ಇರುತ್ತೆ. ಯಾವಾಗ ಈ ಫುಡ್ ಮೈಕ್ರೋಫ್ಲೋರಾದಲ್ಲಿ ರಿಚ್ ಇದೆಯೋ ನಮ್ಮ ಹೊಟ್ಟೆಯಲ್ಲಿ ಎನ್ಸೈಮ್ಸ್ ಇರಬಹುದು ಅಥವಾ ನಮ್ಮ ಕರಳಲ್ಲಿ ಗಟ್ ಬ್ಯಾಕ್ಟೀರಿಯಾಸ್ ಇರಬಹುದು. ಸೊ ಇದನ್ನೆಲ್ಲ ನಾವು ರೀಸ್ಟೋರ್ ಮಾಡ್ತೀವಿ. ಸೊ ಯಾವಾಗ ಈ ಫುಡ್ ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾನ ರೀಸ್ಟೋರ್ ಮಾಡುತ್ತೋ ಆಟೋಮೆಟಿಕಲಿ ನಮ್ಮ ಜೀರ್ಣ ಶಕ್ತಿಯು ಜಾಸ್ತಿ ಆಗ್ತದೆ ಅಥವಾ ನಾವು ಏನು ತಿಂತೀವಿ ಅದು ಫುಡ್ ಕರೆಕ್ಟಾಗಿ ಅಬ್ಸಾರ್ಪ್ಷನ್ ಆಗ್ತದೆ. ಅಬ್ಸಾರ್ಪ್ಷನ್ ಆದಮೇಲೆ ನ್ಯೂಟ್ರಿಷನ್ಗೆ ಕನ್ವರ್ಟ್ ಆಗ್ತದೆ. ಮೂರನೇದು, ಈ ತಂಗಳಹಣ್ಣ ಅಥವಾ ಫರ್ಮೆಂಟೆಡ್ ರೈಸ್ ಇಟ್ ಇಸ್ ರಿಚ್ ಇನ್ B12. ಸೊ ಇದೊಂದು ಫುಡ್ ತುಂಬಾ ರಿಸರ್ಚ್ ಹೇಳುತ್ತೆ, ಇದೊಂದು ಫುಡ್ ನಮಗೆ ವೆಜಿಟೇರಿಯನ್ ಫುಡ್ ಸ್ವಲ್ಪ B12 ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಬಳಸುವುದರಿಂದ ನಮ್ಮ ನ್ಯೂರಾಲಜಿಕಲ್ ಅಥವಾ ನರಗಳ ದೌರ್ಬಲ್ಯ ಇದ್ರೆ ಒಂದು, ಎರಡನೇದು ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ, ಮೂರನೇದು ಫೆಟಿಗ್ ಇದ್ರೆ, ಟಯರ್ಡ್ನೆಸ್ ಇದ್ರೆ, ಇದೆಲ್ಲ ಇದೊಂದು ತಿನ್ನೋದ್ರಿಂದ ನಿಧಾನಕ್ಕೆ ಈ ತೊಂದರೆಗಳು ದೂರವಾಗ್ತಾ ಹೋಗುತ್ತದೆ. ನಾಲ್ಕನೇದು, ಇದು ನಮ್ಮ ಗಟ್ ಹೆಲ್ತ್ ಅನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಇದು ಫರ್ಮೆಂಟೆಡ್ ಫುಡ್ ಇರೋದ್ರಿಂದ ಗಟ್ ಬ್ಯಾಕ್ಟೀರಿಯಾನ ರೀಸ್ಟೋರ್ ಮಾಡೋದ್ರಿಂದ ಕೊಲೈಟಿಸ್ ಇರಬಹುದು ಅಥವಾ ನಮ್ಮ ಹೊಟ್ಟೆಯಲ್ಲಿ ಇನ್ಫ್ಲಮೇಷನ್ಸ್ ಇರಬಹುದು ಅಥವಾ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಇರಬಹುದು ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಇರಬಹುದು. ಇದಕ್ಕೆಲ್ಲ ಇದೊಂದು ಆಮೇಲೆ ಮಜ್ಜಿಗೆ ಹಾಕಿರೋದರಿಂದ ಇದೆಲ್ಲ ಒಂಥರ ನಮ್ಮ ಗಟ್ ಹೆಲ್ತಿಗೆ ಹೊಟ್ಟೆಯಿಂದ ಹಿಡಿದು ನಮ್ಮ ಕರಳು ಅಥವಾ ದೊಡ್ಡ ಕರಳು, ಸಣ್ಣ ಕರಳು, ಇದಕ್ಕೆಲ್ಲ ಒಂದು ಈ ಫರ್ಮೆಂಟೆಡ್ ರೈಸ್ ಒಳ್ಳೆ ಮದ್ದು. ಅದು ಬಿಟ್ಟು ಇದು ನಮ್ಮ ಲಿವರ್ನೂ ಕ್ಲೀನ್ ಮಾಡ್ತಾ ಹೋಗುತ್ತೆ. ಆಮೇಲೆ ನಾವು ತಿನ್ನುವ ಪದಾರ್ಥವನ್ನು ಒಳ್ಳೆಯ ನ್ಯೂಟ್ರಿಷನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಈ ಫುಡ್. ಜೊತೆಗೆ ಇದು ಇಂಡೈರೆಕ್ಟ್ಲಿ ನಮ್ಮ ಸ್ಕಿನ್ನಿಗೆ ಅಥವಾ ನಮ್ಮ ಕೂದಲಿಗೆ ಹೆಲ್ಪ್ ಮಾಡ್ತದೆ. ಅದು ಬಿಟ್ಟು ಈ ತಂಗಳಹಣ್ಣ ದೇರ್ ಇಸ್ ಎ ರಿಸರ್ಚ್ ಸೇಯಿಂಗ್ ದಟ್ ಈ ತಂಗಳಹಣ್ಣು ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಐರನ್ ಅಲ್ಲಿ ಇದು ಒಳ್ಳೆ ಕ್ವಾಂಟಿಟಿ ರೂಪದಲ್ಲಿ ಇರುತ್ತೆ ಇದರಲ್ಲಿ ಈ ಅಂಶಗಳು. ಹಾಗಾಗಿ ಕ್ಯಾಲ್ಸಿಯಂ ಕಮ್ಮಿ ಇದ್ರೆ, ಐರನ್ ಕಮ್ಮಿ ಇದ್ರೆ, ಇನ್ ಕೇಸ್ ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಇದನ್ನ ಬಳಸೋದರಿಂದ ಹಿಮೋಗ್ಲೋಬಿನ್ ಇಂದ ಆಗುವ ತೊಂದರೆಗಳು ಅಥವಾ ಅದರಿಂದ ಆಗುವ ಏನಂತಾರೆ ಫೆಟಿಗ್ ಅಥವಾ ಜನರಲ್ ಡೆಬಿಲಿಟಿ ಇದನ್ನೆಲ್ಲ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಸೊ ಹಾಗಾಗಿ ಇದೊಂದು ಸಿಂಪಲ್ ವೆರಿ ಓಲ್ಡ್ ಟ್ರೆಡಿಷನಲ್ ಡಿಶ್. ಇದನ್ನ ನಾವು ಸರಿಯಾದ ರೂಪದಲ್ಲಿ ಸರಿಯಾದ ಕ್ವಾಂಟಿಟಿಯಲ್ಲಿ ಬೆಳಿಗ್ಗೆ ಮಕ್ಕಳಿಗೂ ಕೊಡಬಹುದು. ಬಟ್ ಇದನ್ನ ನಾವು ಫ್ರಿಜ್ ಅಲ್ಲಿ ಇಡಬಾರ್ದು, ತುಂಬಾ ತಣ್ಣಗೆ ಸ್ಟೋರ್ ಮಾಡಿ ತಿನ್ನಬಾರ್ದು. ಆಮೇಲೆ ಪ್ರಿಪೇರ್ ಮಾಡಬೇಕಾದ್ರೂ ಫ್ರಿಜ್ ಅಲ್ಲಿ ಇಟ್ಟು ಪ್ರಿಪೇರ್ ಮಾಡಬಾರ್ದು. ಸೊ ನ್ಯಾಚುರಲ್ ಆಗಿ ರೂಮ್ ಟೆಂಪರೇಚರ್ ಅಲ್ಲಿ ಒಳ್ಳೆಯ ಪಾತ್ರೆಯಲ್ಲಿ ಇದನ್ನ ಪ್ರಿಪೇರ್ ಮಾಡಿ ನಾವು ಬೆಳಿಗ್ಗೆ ಆಸ್ ಎ ಬ್ರೇಕ್ಫಾಸ್ಟ್ ಇದನ್ನ ತಿಂದರೆ ನಮ್ಮ ದಿನ ಪೂರ್ತಿ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋದಿಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ ಇಂದ ಆಗುವಂತಹ ಅಥವಾ ಕರಳಿನ ಸಮಸ್ಯೆಯಿಂದ ಆಗುವಂತಹ ತೊಂದರೆಗಳನ್ನು ನಾವು ದೂರವಿಡಬಹುದು. ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡ್ತಾ ಹೋಗುತ್ತೆ, ನ್ಯೂಟ್ರಿಷನ್ ಚೆನ್ನಾಗಿ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ. ಆಮೇಲೆ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಲಿವರ್ನ ಕ್ಲೀನ್ ಮಾಡ್ತಾ ಹೋಗುತ್ತೆ. ಪೈಲ್ಸ್ ಇದ್ರೆ, ಮಲಬದ್ಧತೆ ಇದ್ರೆ ಅಥವಾ ಮೋಷನ್ ಜೊತೆ ಬ್ಲೀಡಿಂಗ್ಸ್ ಇದ್ರೆ ಕೆಲವೊಮ್ಮೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಒಂದೇ ಫುಡ್ 108 ಬೆನಿಫಿಟ್ ಕೊಡ್ತದೆ. ಸೊ ಹಾಗಾಗಿ ಇದೊಂದು ಸಣ್ಣ ಟೆಕ್ನಿಕ್ ನಾವು ಯೂಸ್ ಮಾಡಿ ಅಟ್ಲೀಸ್ಟ್ ಡೈಲಿ ಆಗಿಲ್ಲ ಅಂದ್ರೂ ವಾರಕ್ಕೆ ಒಂದು 2-3 ದಿನ ಬೆಳಿಗ್ಗೆ ಈ ತಂಗಳಹಣ್ಣವನ್ನು ಉಪಯೋಗಿಸ್ಕೊಂಡ್ರೆ ನಾವು ಸಿಂಪಲ್ ಆಗಿ ನಮ್ಮ ಇಮ್ಯುನಿಟಿ ಚೆನ್ನಾಗಿ ಇಟ್ಕೋಬಹುದು. ಆಮೇಲೆ ನಮ್ಮ ಸ್ಕಿನ್ ಹೇರ್ಸ್ ಹೆಲ್ದಿ ಆಗಿರ್ತದೆ, ನಮ್ಮ ಗಟ್ ಹೆಲ್ತ್ ತುಂಬಾ ಚೆನ್ನಾಗಿರ್ತದೆ, ಅಬ್ಸಾರ್ಪ್ಷನ್ ಚೆನ್ನಾಗಿರ್ತದೆ. ಆಮೇಲೆ ಇದರಲ್ಲಿ ತುಂಬಾ ಫ್ಯಾಟ್ಸ್ ಇರೋದಿಲ್ಲ. ಸೊ ಹಾಗಾಗಿ ಒಬೆಸಿಟಿಯಿಂದ ಬರುವ ಬೇರೆ ತೊಂದರೆಗಳಿಗೆ ಇದೊಂದು ಒಳ್ಳೆಯ ಡಯಟ್ ಆಗಿರಬಹುದು. ಜೊತೆಗೆ ಗಟ್ ಎನ್ಸೈಮ್ಸು ಅಥವಾ ಗಟ್ ಮೈಕ್ರೋಫ್ಲೋರಾ ಅಂತೀವಿ ಅಥವಾ ಪ್ರೋಬಯೋಟಿಕ್ ಅಂತೀವಿ. ಸೊ ಇದು ನ್ಯಾಚುರಲ್ ಪ್ರೋಬಯೋಟಿಕ್, ನ್ಯಾಚುರಲ್ ಒಂದು ಎನ್ಸೈಮ್, ಆಮೇಲೆ ನ್ಯಾಚುರಲ್ ಮೈಕ್ರೋಫ್ಲೋರಾ ಇರೋದ್ರಿಂದ ನಮ್ಮ ಇಷ್ಟು ನಾವು ಏನು ಹೊರಗಡೆ ತಿಂದು ನಮ್ಮ ಹೊಟ್ಟೆ ಅಥವಾ ನಮ್ಮ ಕರಳಿಗೆ ನಾವು ಅಬ್ಯೂಸ್ ಮಾಡಿರ್ತೀವೋ, ಸೊ ವಾರಕ್ಕೆ ಒಂದು 2-3 ದಿನ ಒಂದು ಟೈಮು ಈ ಫುಡ್ ಅನ್ನು ತಗೊಳ್ಳೋದ್ರಿಂದ ನಮ್ಮ ಕರಳಿಗೆ ಖುಷಿ ಆಗ್ತದೆ, ನಮ್ಮ ಹೊಟ್ಟೆಗೂ ಖುಷಿ ಆಗ್ತದೆ. ಆಮೇಲೆ ಯಾವುದೇ ರೀತಿಯ ಈ ಫುಡ್ ಇಂದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಯಾಕಂದ್ರೆ ಇಟ್ ಇಸ್ ಟೋಟಲಿ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿರ್ತೀವಿ. ಸೊ ಇದನ್ನ ಒಂದು ಗಮನದಲ್ಲಿ ಇಟ್ಟುಕೊಂಡು ಇದನ್ನ ಅಭ್ಯಾಸ ಮಾಡ್ಕೊಂಡು, ಹೇಗೆ ನಾವು ಮಸಾಲೆ ದೋಸೆ ತಿಂತೀವಿ, ಹೊರಗಡೆ ಆಲೂ ಪರೋಟ ತಿಂತೀವಿ, ಅದೇ ತರ ಮನೆಯಲ್ಲಿ ವಾರಕ್ಕೆ ಒಂದು 3-4 ದಿನ ಈ ತಂಗಳಹಣ್ಣವನ್ನು ತಿನ್ನುವುದರಿಂದ ನಾವು ಸಣ್ಣ ತೊಂದರೆಯನ್ನು
ಆಮೇಲೆ ಮೇನ್ಲಿ ಹೊಟ್ಟೆಗೆ ಅಥವಾ ಕರಳಿಗೆ ಸಂಬಂಧಪಟ್ಟ ತೊಂದರೆಯನ್ನು, ಆಮೇಲೆ ಒಳ್ಳೆಯ ನ್ಯೂಟ್ರಿಷನ್ಸ್ ಇರುತ್ತೆ, ಒಳ್ಳೆಯ ವಿಟಮಿನ್ಸ್ ಇರುತ್ತೆ. ಹಾಗಾಗಿ ಇದೊಂದು ಒಂಥರ ಬ್ಯಾಲೆನ್ಸ್ ಫುಡ್ ಆಗಿ ಅಟ್ಲೀಸ್ಟ್ ಒನ್ ಡೇ ಅಲ್ಲಿ 1 ಮೀಲ್ ಅಥವಾ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಅಲ್ಲಿ 1 ಮೀಲ್ ತಗೊಳ್ಳೋದ್ರಿಂದ ತುಂಬ ತೊಂದರೆಗಳನ್ನು ನಾವು ಪ್ರಿವೆಂಟ್ ಮಾಡಬಹುದು, ನಮ್ಮ ಇಮ್ಯುನಿಟಿನ ಚೆನ್ನಾಗಿ ಇಟ್ಕೋಬಹುದು, ಆಮೇಲೆ ನಾವು ಹೆಲ್ದಿಯಾಗಿ ಇರಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.